பிரைஸ் த லார்ட். இன்றைக்கி வந்துட்டு பட்டணத்தின் ஜாமக்காரர்கள் அப்படிங்கிறதுல பட்டணத்தின் காவல்காரர்கள் அப்படிங்கிற இந்த இந்த ஜெப நேரத்தில் நம்ம வந்து பெங்களூரில் இருக்கிற ஸ்கூல்களுக்காண்டி நம்ம ஜெபிக்க போகிறோம். பெங்களூரில் அநேக ஸ்கூல் இருக்குது, இன்டர்நேஷ்னல் ஸ்கூல் இருக்குது, சிபிஎஸ்சி ஸ்கூல் இருக்குது, சிபிஎஸ்சி சிலபஸ் ஸ்கூல் இருக்குது, ஸ்டேட் போர்டு சிலபஸ் ஸ்கூல் இருக்குது, கவர்மெண்ட் ஸ்கூல் இருக்குது, இது மாதிரி அநேக ஸ்கூல்கள் இருக்குது. இந்த ஸ்கூல்களுக்காண்டி நம்ம ஜெபிக்க போகிறோம். கடந்த வருஷத்தில் பார்த்திங்கன்னா கடந்த டிசம்பர் அன்றைக்கி 1 இயர் ஆக போகுது. கடந்த வருஷத்தில் வந்து ஒரு ரூமர் வந்துருச்சு. என்ன ரூமர்னால், ಸ್ಕೂಲ್ಗಳಲ್ಲಿ வந்து ಬಾಂಬ್ ಹಚ್ಚಿರ್க்கிறோம், ನಾವು ಸ್ಕೂಲ್ನಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ ಕೆಲವು ಸ್ಕೂಲ್ಗಳಿಗೆ ಇಮೇಲ್ ಬಂತು. ಬೆಳಗ್ಗೆ ಅದನ್ನು ಒಂದು ನೋಡ್ಕೊಂಡ್ಬಿಟ್ಟು ಟೀಚರ್ಸ್, ಸ್ಕೂಲ್ ಎಜುಕೇಷನ್ ಆಫೀಸರ್ ಎಲ್ಲರೂ ಎದುಕೊಂಡು ಸ್ಕೂಲ್ಗಳಿಗೆ ತಕ್ಷಣ ಫೋನ್ ಮಾಡಿ, ಅದು 10 o'clock 11 o'clock ಆದಮೇಲೆ ಗೊತ್ತಾಯಿತು. ಎಲ್ಲ ಸ್ಕೂಲ್ಗೂ ಬಂದಿಲ್ಲ, ಕೆಲವು ಸ್ಕೂಲ್ಗಳಿಗೆ ಮಾತ್ರ ಅವ್ರು ಕಳಿಸ್ಬಿಟ್ರು. ಆಮೇಲೆ ಎಲ್ಲರೂ ಬೇಗ ಹೋಗಿ ಅವ್ರವ್ರ ಮಕ್ಕಳನ್ನು ಕರ್ಕೊಂಡು ಬರಬೇಕು, ಖಂಡಿತ ಎಲ್ಲರೂ ಬಂದು ಅವ್ರವ್ರ ಮಕ್ಕಳನ್ನು ಕರ್ಕೊಂಡು ಹೋಗಿ ಅಂತ ಕೇಳ್ಕೊಂಬಿಟ್ರು. ಅವತ್ತು ಏನಾಯಿತು ಅಂದರೆ, ಎಲ್ಲರೂ ಒಂದೇ ದಿನ ರೋಡ್ನಲ್ಲಿ ಬಂದುಬಿಟ್ರು. ಎಲ್ಲ ಪೇರೆಂಟ್ಸು ಹಾಗೆ ಹೀಗಂದ ಆಟೋ ಹಿಡಿದುಕೊಂಡು ತುಂಬ ಗಲಾಟೆ ಆಯಿತು. ಅದು ಒಂದು ಗಲಾಟೆ. ಆಮೇಲೆ ಒಂದು 2 ದಿನ ಏನಾಯಿತು ಅಂದರೆ, ಅಧಿಕಾರಿಗಳು ಯಾವ ಯೋಚನೆ ಮಾಡೋಕ್ಕೆ ಇಲ್ಲ. ಎಲ್ಲರೂ ಈ ಸ್ಕೂಲ್ ಕಡೆನೇ ಅವರೆಲ್ಲ ಮೈಂಡ್ ಹೋಗ್ಬಿಟ್ಟಿತ್ತು. CMಯಿಂದ ಎಲ್ಲ ಪೊಲೀಸವರು ಮತ್ತು ಕಮಿಷ್ನರು ಅವರು ಇವರು ಎಲ್ಲ ಅವರು ಒಂದು 2 ದಿನ ಅವರು ಬೇರೆ ಕಡೆ ಏನು ಯೋಚನೆ ಮಾಡೋಂಗಿಲ್ಲ. ಇದು ಒಂದು ರೂಮರು. ಆಮೇಲೆ ಏನಾಯಿತು, ಅವ್ರು ಏನು ಕೇಳಿದ್ರು, ಅದನ್ನು ಯಾರು ರೂಮರ್ ಮಾಡಿದ್ರು ಅವ್ರು ಏನು ಕೇಳಿದ್ರು ಅಂದರೆ, ಇವತ್ತು ಸುಳ್ಳಾಗ್ಬೋದು, ಮತ್ತು ಯಾವತ್ತಾದ್ರೂ ಒಂದಿನ ಅದು ನಿಜವಾಗವೇ ಆಗುತ್ತೆ ಅಂತ ಕೇಳಿದರು. ಇದೇ ರೀತಿಯಾಗಿ ಎಲ್ಲ ವರ್ಷಕ್ಕೂ ಏನಾದರೂ ಒಂದು ರೂಮರ್ ಹಿಂಗೆ ಬರುತ್ತೆ. ನಾವು ಏರ್ಪೋರ್ಟ್ನಲ್ಲಿ ಬಾಂಬ್ ಇಟ್ಟಿದ್ದೀವಿ, ಮತ್ತು ಒಂದು 2-3 ವರ್ಷಕ್ಕೂ ಮುಂಚೆ, ಒಂದು 5-6 ವರ್ಷ ಇರ್ಬೋದು, ಮುಂದೆ ನಾನು ಕೆಲಸ ಮಾಡ್ತಿರುವಾಗ HLL ಬಾಂಬ್ ಇಟ್ಟಿದ್ದೀವಿ ಅಂತ ಒಂದು ರೂಮರ್ ಬಂದುಬಿಟ್ಟಿತ್ತು. ಅವಾಗಲೂ ಸ್ಕೂಲೆಲ್ಲ ರಜಾ ಹಾಕ್ಬಿಟ್ಟಿದ್ರು. ನಮ್ಮ ಸ್ಕೂಲ್ನಲ್ಲಿ ಮಿಲ್ಟ್ರಿ ಅವರೆಲ್ಲ ಒಂದು ಇದ್ದರು, ಮಕ್ಕಳನ್ನು ಕಾಪಾಡಬೇಕು ಅಂತ ನಮ್ಮ ಸ್ಕೂಲ್ನಲ್ಲಿ ಎಲ್ಲರೂ ಬಂದು ಸ್ಟೇ ಮಾಡಿದರು. ಈಗ ಸ್ಕೂಲ್ಗೆ ಮಕ್ಕಳಿಗೆ ಪಾಠ ಓದೋಕ್ಕೆ ಇಲ್ಲ. ಒಂದು 4 ದಿನ ಮಳೆ ಬಂದ್ರೂ ರಜೆ ಆಗಿಬಿಟ್ಟಿದೆ. ಲಾಸ್ಟ್ ಅಕ್ಟೋಬರ್ನಲ್ಲಿ ಮಳೆ ಬಂತು. ಅಕ್ಟೋಬರ್ನಲ್ಲಿ ದಸರಾ ಹಾಲಿಡೇಸ್ ಇತ್ತು, ತುಂಬ ದಸರಾ ಹಾಲಿಡೇಸ್ ಇತ್ತು. ಒಂದು 10-12 ದಿನ ದಸರಾ ಹಾಲಿಡೇಸ್ ಇತ್ತು. ಮತ್ತು ಮಳೆ ಬಂತು ಅಂತ ಇನ್ನೂ 4 ದಿನ ರಜೆ ಹಾಕ್ಬಿಟ್ರು. ಹಿಂಗಾದ್ಮೇಲೆ ಅದು ಒಂದು ಲಾಕ್ಡೌನ್ ಥರ ಆಗಿಬಿಟ್ಟಿದೆ. ಅಕ್ಟೋಬರ್ ತಿಂಗಳು ಲಾಕ್ಡೌನ್ ಥರ ಆಗಿಬಿಟ್ಟಿದೆ ನಮಗೆ. ಮಕ್ಕಳಿಗೆ ಹೊರಗಡೆ ಹೆಂಗೂ ಹೋಗೋಂಗಿಲ್ಲ, ಮಕ್ಕಳು ಪಾಠ ಓದೋಂಗಿಲ್ಲ. ಯಾಕಂದರೆ ಲಾಕ್ಡೌನಲ್ಲಿ ಕೋವಿಡ್ ಬಂದಪ್ಪ, ಲಾಕ್ಡೌನ್ ಬಂದ ಮಕ್ಕಳಿಗೆ ಓದೋಕ್ಕೆ ಇದಿಲ್ಲ, ಕಳ್ಕೊಂಬಿಟ್ರು. ಆ ಕ್ಲಾಸ್ಗಳನ್ನು ಅವ್ರು ಕಳ್ಕೊಂಬಿಟ್ರು. ಇವತ್ತು ಅದು ಆ ಪ್ರಾಬ್ಲಮ್ ಹಾಗೇ ಇದೆ. ಯಾಕಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸಿದವ್ರಿಗೆಲ್ಲ ಇನ್ನೂ ಅಕ್ಷರಗಳು ಗೊತ್ತಿರಲ್ಲ. ಇನ್ನೂ ಅಕ್ಷರಗಳು ಹೆಂಗೆ ಗೊತ್ತಿರಲ್ಲ, ಬಿಯ ಡಿಯ ಅಂತ ಹಂಗೆ ಹೋರಾಟ ಮಾಡ್ತಾಯಿದ್ದಾರೆ ಮಕ್ಕಳು. ಅದರಿಂದ ನಮ್ಮ ಸ್ಕೂಲ್ಗಳಿಗಾಗಿ ಪ್ರಾರ್ಥನೆ ಮಾಡಬೇಕು. ಒಂದು ದಿನ ಮಳೆ ಬಂದ್ರೂ ರೋಡಲ್ಲಿ ಹೋಗೋಂಗಿಲ್ಲ, ಸ್ಕೂಲ್ಗೆ ರಜಾ ಬಿಡ್ತಾರೆ. ಇದೆಲ್ಲ ಬಿಡಬೇಕು. ಮತ್ತು ಮಕ್ಕಳಿಗೆ ಒಳ್ಳೆಯ ಜ್ಞಾನವನ್ನು ದೇವರು ಕೊಡಬೇಕು. ದೇವರು ಏನು ಕೇಳಿದ್ದಾರೆ, யாக்கோபு 1:5 தேவர் ಹಿಂಗೆ ಕೇಳಿದ್ದಾರೆ, ஒருவன் ஞானத்தில் குறைவுள்ளவனாய் இருந்தால் யாவருக்கும் சம்பூர்ணமாய் கொடுக்கிறவர், ஒருவரையும் கடிந்து கொள்ளாதவருமாகிய தேவனிடத்தில் கேட்க கடவன், அப்பொழுது அவனுக்கு கொடுக்கப்படும் என்று ದೇವನ್ சொல்லியிருக்கிறாரு. ಕನ್ನಡದಲ್ಲಿ ಓದುತ್ತೇನೆ. ನಿಮ್ಮಲ್ಲಿ ಯಾವನಾಗಿದ್ದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನು ಆಗಿದ್ದಾನೆ. ದೇವರು ಉದಾರ ಮನಸ್ಸಿನಿಂದ ಎಲ್ಲರಿಗೂ கொடுக்கிற தேவனாய் ஆண்டவர் இருக்கிறாரு.
அதனால் நம்ம தேவனிடத்தில் இந்த காரியத்தை வைத்து நம்ம ஜெபம் பண்ணலாம். இந்த தேசத்துக்காண்டி, தேசத்தில் இருக்கிற எல்லா ஸ்கூல்களுக்காண்டி, பெங்களூரில் இருக்கிற எல்லா ஸ்கூல்களுக்காக பிள்ளைகள் பாதுகாப்பாக இருக்கணும். அவங்களுக்கு நல்ல ஞான அறிவு புத்தி கொடுக்கணும். அவங்க தான் நம்முடைய நெக்ஸ்ட் ஜெனரேஷன். அவங்க தான் நம்முடைய தேசத்துக்கு பாதுகாப்பாக, நம்முடைய தேசத்தை கட்டுகிறவர்களாக, ஒரு நல்ல இளம் தலைமுறையாக அவங்க உருவாக்கப்படணும். அதுக்காண்டி நம்ம எல்லாம் சேர்ந்து ஜெபம் பண்ணலாம். நல்ல ತಗಪ್ಪನೇ ಮುಖ ಸ್ತೋತ್ರಂ 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 ಸ್ತೋತ್ರ. ಒಳ್ಳೆಯ ದೇವರೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರಾರ್ಥನೆ ಮಾಡುವುದಕ್ಕಿಂತ ನೀವು ಕೊಟ್ಟಿದ್ದ ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ 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 ಏಸಪ್ಪ. ಅಪ್ಪ ಸ್ತೋತ್ರ. ಬೆಂಗಳೂರಿನಲ್ಲಿ ಇರುವ ಎಲ್ಲ ಸ್ಕೂಲ್ಗಳನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ ದೇವರೇ. ಅಪ್ಪ ಯೇಸುವೆ ಸ್ತೋತ್ರ. ಎಲ್ಲ ಸ್ಕೂಲ್ಗಳನ್ನು ನೀವು ಮುಟ್ಟಬೇಕು ದೇವರೇ. ಎಲ್ಲ ಸ್ಕೂಲ್ನಲ್ಲಿ ಕೆಲಸ ಮಾಡುವ ಎಲ್ಲ ಟೀಚರ್ಸ್ಗಳನ್ನು, HMಗಳನ್ನು ಅಪ್ಪ ಯೇಸುವೆ ಸ್ತೋತ್ರ ಏಸಪ್ಪ. ಡಿರೆಕ್ಟರ್ಗಳನ್ನು ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಏಸಪ್ಪ. ಸ್ಕೂಲಲ್ಲಿ ಇರುವ ಎಲ್ಲರನ್ನು ಏಸಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ. ಆಯಮ್ಮ ಅವರನ್ನು ಅಪ್ಪ, ಡ್ರೈವರ್ಗಳನ್ನು ಏಸಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ. ಸೆಕ್ಯೂರಿಟಿಗಳನ್ನು ಅಪ್ಪ ನೀವು ಮುಟ್ಟಬೇಕೆಂದು ಏಸಪ್ಪ ಪ್ರಾರ್ಥನೆ ಮಾಡುತ್ತೀವಿ ದೇವರೇ. ಅವರಿಗೆ ಬೇಕಾಗಿರುವ ಜ್ಞಾನ ಅಪ್ಪ ಸ್ತೋತ್ರ ಏಸಪ್ಪ ಎಲ್ಲವನ್ನು ನೀವು ಕೊಡಬೇಕೆಂದ ಪ್ರಾರ್ಥನೆ ಮಾಡುತ್ತೇನೆ ದೇವರೇ. ಯೇಸುವೆ ಸ್ತೋತ್ರಂ ಸ್ತೋತ್ರ ಏಸಪ್ಪ. ಅಪ್ಪ ಮಕ್ಕಳಿಗೆ ಏಸಪ್ಪ ಒಳ್ಳೆ ಜ್ಞಾನವನ್ನು ಕೊಡಬೇಕು ದೇವರೇ. ಯೇಸುವೆ ಸ್ತೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ ಸ್ತೋತ್ರ. ಅವರು ಸ್ಕೂಲ್ಗೆ ಹೋಗುವಾಗ ಬರುವಾಗ ಯೇசுவே ஸ்தோத்திரம் 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 ஸ்தோத்திர ஏசப்பா. அப்பா ஸ்தோத்திர ஏசப்பா. உங்களுடைய பாதுகாப்பு இருக்கும்படிக்காய் ஜெபிக்கிற ஏசப்பா ஸ்தோத்திர ஏசப்பா. நீங்கள் காத்துக்கொள்ளுங்க ஏசப்பா ஸ்தோத்திர ஏசப்பா ஸ்தோத்திர ஏசப்பா. அப்பா ஸ்தೋತ್ರ ಏಸಪ್ಪ. ಉದಾರ ಮನಸ್ಸಿನಿಂದ ಯೇಸುವೆ ಸ್ತೋತ್ರ. ಅಪ್ಪ ನೀರು ಎಲ್ಲರಿಗೂ ಏಸಪ್ಪ ಸ್ತೋತ್ರ ಸ್ತೋತ್ರ ಏಸಪ್ಪ ಜ್ಞಾನವನ್ನು ಕೊಡುವ தேவனாயிದ್ದೀரல்லவா. ಸ್ತೋತ್ರ ಯೇಸುವೆ ಸ್ತೋತ್ರಂ ಸ್ತೋತ್ರ ஏசப்பா ಸ್ತೋತ್ರ ஏசப்ப. அப்பா ஒருவரை கடிந்து கொள்ளாத தேவன் ஏசப்பா ஸ்தோத்திரம். இடத்துல ஞானத்தை கேட்டால் அப்பா ஸ்தோத்திரம் ஸ்தோத்திர ஏசப்பா நீர் கடிந்து கொள்ளாத தேவன் ஏசப்பா. அப்பா எனக்கு ஞானம் வேண்டும் என்று கேட்கிற ஒவ்வொருவருக்கும் அப்பா நீங்கள் ஞானத்தை கொடுக்கிற தேவனாக இருக்கீங்க ಯೇಸುವೆ ಸ್ತೋತ್ರ ஏசப்பா ಸ್ತೋತ್ರ ஏசப்பா. அப்பா ಸ್ತೋತ್ರ. எல்லா ಪುಟಾಣಿ ಮಕ್ಕಳಿಗೂ அப்பா ಯೇಸುವೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ ஏசப்பா. ಅಪ್ಪ ಯೇಸುವೆ ಸ್ತೋತ್ರ. ಸಾಲಮೋನಿಗೆ ಕೊಟ್ಟಿದ್ದ ಜ್ಞಾನವನ್ನು ಏಸಪ್ಪ ಈ ಮಕ್ಕಳಿಗೆ ನೀರು ಕೊಡಬೇಕು ಅಂತ ಕೇಳ್ಕೊಳ್ತೇನೆ தேவரே இயேசுவே. அப்பா இயேசுவே ஸ்தோத்திரம் ஸ்தோத்திரம் ஸ்தோத்திர. பிள்ளைகள் ஏசப்பா ஸ்கூலுக்கு போக முடியாதபடிக்கு இருக்கிற எல்லா தடைகளும் உடைக்கப்படட்டும் ஏசப்பா ஸ்தோத்திர ஏசப்பா. அப்பா ஸ்தோத்திர சத பிள்ளை மறிகிற ஏசப்பா ஸ்தோத்திர. எல்லாம் தலைமுறைக்கு விரோதமாக இருக்கிற எல்லா சத்துருடைய கிரியைகள் இயேசுவின் நாமத்தினால அழியும்படிக்காய் ஜெபிக்கிற ஏசப்பா ஸ்தோத்திர ஏசப்பா. கடந்த அப்பா ಸ್ತೋತ್ರ ಕಳೆದ ದಿನಗಳಲ್ಲಿ ಏಸಪ್ಪ ಸ್ತೋತ್ರ ಸ್ತೋತ್ರ ಏಸಪ್ಪ. ಅಪ್ಪ ಸ್ಕೂಲ್ಗಳಿಗೆ ಬಾಂಬ್ ಇಟ್ಟಿದ್ದೇವೆ ಇಂದು ಏಸಪ್ಪ ಸ್ತೋತ್ರ. ಯಾರು ರೂಮರ್ ಮಾಡಿದರೋ ಅವರು ನೀನು ನೀರು ಮುಟ್ಟಬೇಕು ದೇವರೇ. ಯೇಸುವೆ ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ. ಯಾವಾಗ ಅಪ್ಪ ಚಿಕ್ಕ ಮಕ್ಕಳಿಗೆ ಎದುರಾಗಿ